ಆಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಬ್ರೇಕ್ನ ನಂತರ ನಾಗಶೇಖರ್ ಅವರೇ, ನಿಮಗೆ ಮತ್ತೊಂದು ಸರ್ತಿ ಅಮ್ಮ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗೆ ವಿಜಯ ಕಾಲೇಜ್ ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಿನ ಮಾಸ್ ಕಮ್ಯುನಿಕೇಷನ್ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವ್ರಿಗೂ ಕೂಡ ಇನ್ನೊಂದು ಸರ್ತಿ ನಮ್ಮೆಲ್ಲರ ಸ್ವಾಗತ. ಕಾಲೇಜಿಗೆ ಬಂದ ಮೇಲೆ ನನ್ನ ತುಂಟತನ ಶುರುವಾಗಿದ್ದು ಅಂತ ನೀವು ಹೇಳಿದ್ರಿ. ಅಲ್ಲಿವರೆಗೂ ತುಂಟನೇ ಆಗಿರಲಿಲ್ಲ, ನಾನು ವೆರಿ ವೆರಿ ಡೀಸೆಂಟ್ ಬಾಯ್ ಅಂತ. ಎಲ್ಲಿ ತುಂಟತನ ಅನ್ನೋದು ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು? ಅಲ್ಲ, ನನ್ನ ತುಂಟತನದ ಮೊದಲನೇ ಒಂದು ಪಾನ್ ಮೂಮೆಂಟೇ ಒಂದು ಕವಿತೆ ಆಗಿತ್ತು. ಕವಿತೆ ನನಗೆ ಬರೀತೀನಿ ಅನ್ನೋದೆಲ್ಲ ಗೊತ್ತಿರಲಿಲ್ಲ. ಸೊ ಒಂದು ಹುಡುಗಿನ ನೋಡ್ತಿದ್ದೆ. ಸೊ ಅವರೆಲ್ಲ ಕಾಲೇಜ್, ನಾನು ಹಳ್ಳಿಯಿಂದ ಬಂದಿದ್ದಲ್ಲ, ಇಲ್ಲಿ ಬೆಂಗಳೂರು ಹುಡುಗಿರೆಲ್ಲ ಒಂಥರ ಕಾಣಿಸೋರು, ಏನೇ ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರೆ, ನಾವೆಲ್ಲ ಹಳ್ಳಿಲಿ ಹಿಂಗೆ ನೋಡಿಲ್ವಲ್ಲ, ಸೊ ಅನ್ನೋ ಥರದ್ದು. ಸೊ ನಾನು ಫಸ್ಟ್ ಟೈಮು ಒಂದು ಹುಡುಗಿ ನೋಡಿದೆ, ಆ ಹುಡುಗಿಗೋಸ್ಕರ ಒಂದು ಕವಿತೆ ಬರೆದು ಕೊಟ್ಟಿದ್ದೆ. ಅಲ್ಲಿಂದರೆ ನಾನು ತುಂಟತನ ಶುರುವಾಗಿತ್ತು. ಕವಿತೆ ನೆನಪಿದೆಯಾ ಏನಾದರೂ? ಒಂದು ಸ್ವಲ್ಪ ಏನಾದರೂ ನೆನಪಿದೆಯಾ? ಓ ನನ್ನ ಸುಂದರ ಮಲ್ಲಿಗೆ, ಓ ನನ್ನ ಸುಂದರ ಮಲ್ಲಿಗೆ, ನನ್ನ ಹೃದಯಾಂತರಾಳದ ಕೆಂಡ ಸಂಪಿಗೆ, ಈ ಕವನ ನಿನ್ನ ಆ ಪ್ರಶ್ನೆಯ ಸವಿ ನೆನಪಿಗೆ. ಓಹೋ, ಇದನ್ನ ಈ ಕವಿತೆ ತಗೊಂಡೋಗಿ ಕೊಟ್ರ ಅವ್ರ ಹತ್ರ? ನೀವು ಕೊಟ್ರಿ? ಹೇಗಿತ್ತು ರಿಯಾಕ್ಷನ್? ಒಂಥರ ಚೆನ್ನಾಗಿತ್ತು. ಸೊ ಅಲ್ಲಿಂದ ಜಾಸ್ತಿ ಅವ್ರೇನು ಕೋಪ ಮಾಡ್ಕೊಳ್ಳಿಲ್ಲ ನೀವು ಕವಿತೆ? ನಾನು ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹತ್ರ ಮಾತಾಡಬೇಕು ಅಂದೆ. ಸೊ ಅವ್ರು ಹೌದಾ, ನೀವು ಯಾಕೆ ಇಷ್ಟು ಕಪ್ಪಗಿದ್ದೀರಾ ಅಂತ ಕೇಳಿದ್ಲು ಅವರು. ಸೊ ಫಸ್ಟ್ ಪ್ರಶ್ನೆ ಅದಾಗಿತ್ತಲ್ಲ, ಸೊ ಅದಕ್ಕೊಂದು ಕವಿತೆ ಬರೆದೆ. ನಾ ದಿನಾಲು ಬರುತ್ತಿದ್ದೆ ಕಾಲೇಜಿಗೆ, ಚೆನ್ನಾಗಿ ಮುಖ ತೊಳೆದು ಸ್ವಲ್ಪ ಕಾಣುವಂತೆ ಬೆಳ್ಳಗೆ, ಕಾದು ಕಾದು ಸುಸ್ತದೆ ಇಂಟರ್ವೆಲ್ನ ಬೆಲ್ಲಿಗೆ, ಮುಖ ಕಪ್ಪಾಯಿತು ಮುನ್ನಲ್ಲೇ ನೀ ಬರುವ ವೇಳೆಗೆ. ವಂಡರ್ಫುಲ್ ವಂಡರ್ಫುಲ್. ಇಂಥ ಈ ತುಂಟತನದ ವಿಷಯಗಳನ್ನೆಲ್ಲ ನೀವು ನಿಮ್ಮ ಅಮ್ಮನ ಜೊತೆ ಹಂಚ್ಕೊಂಡಿದ್ದೀಯಾ? ಇಲ್ಲ, ನಮ್ಮ ತುಂಬ ಸ್ಟ್ರಿಕ್ಟು, ಈ ಥರದ್ದೆಲ್ಲ ಹಂಚ್ಕೊಳಕ್ಕಾಗಲ್ಲ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಅಮ್ಮಂಗೆ ಈ ನನ್ನ ಮಗ ಸರಿಯಿಲ್ಲ, ಈ ಥರದ್ದು ಏನೋ ಮಾಡ್ತಿರ್ತಾನೆ ಅಂತ ಗೊತ್ತು. ಅದನ್ನು ಮೀರಿ ನಾನು ಚೆನ್ನಾಗಿ ಓದ್ತಿದ್ದೆ. ಸೊ ಹಾಗಾಗಿ ಆಮೇಲೆ ಎಲ್ಲವೂ ನಮ್ಮ ಸ್ವಂತ ದುಡಿಮೆಯಿಂದ ಆಗಲಿ, ಸ್ವಂತ ಶಕ್ತಿಯಿಂದ. ಸೊ ಮನೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ, ಯಾರ ಹತ್ರನೂ ಸರಿ ಇಲ್ಲ ಅಂತ ಅನಿಸ್ಕೊಳ್ಳದೆ. ಸೊ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ನೆಲ್ಲ ನಮ್ಮ ಅಮ್ಮಂಗೆ ಖುಷಿ ಆಗೋದು. ಸೊ ಅವ್ನಿಗೊಂದು ಫ್ರೀಡಮ್ ಅಂತಿದೆ, ಅದನ್ನು ಬಿಟ್ಬಿಡೋಣ, ಅದು ಕ್ವೆಶ್ಚನ್ ಮಾಡಬಾರ್ದು ಅಂತ. ಅದು ಎನರ್ಜಿ ಲೆವೆಲ್ ಅಂತ ಒಂದು ಸ್ವಲ್ಪ ಆಗಾಗ ಟಾನಿಕ್ಗೋಸ್ಕರ ತುಂಟತನ ಮಾಡ್ತಿರ್ತಾನೆ ಇರಲಿ ಅಂತ. ಸರಿ, ಕಾಲೇಜಿಗೆ ಹೋಗ್ತಿದ್ದಾಗ ಯಾವ ರೀತಿ ಸಪೋರ್ಟ್ ಇತ್ತು? ನಮ್ಮ ತಂದೆ ಆಗ ಕಾನ್ಸ್ಟೇಬಲ್ ಆಗಿದ್ರು. ಸಾಕಷ್ಟು ಬಡ್ತಾನೆ ಮನೇಲಿ, ಅದು ಮಾಮೂಲಿ ಹೇಳ್ತಾರೆ ನಿಮ್ಗೆ, ಅದು ಯಾವತ್ತೂ ಆಚೆ ಹೋಗಿರಲಿಲ್ಲ. ಸರಿ. ಸೊ ಇಡೀ ಸಂಸಾರ, ನನ್ನ ತಮ್ಮ ತಂಗಿ, ಸ್ಕೂಲು, ಅವ್ರ ಆಟೋ, ಬಸ್ಸು, ನಮ್ಮ ಮನೆ ಎಲ್ಲ ಕಳೆದು ಏನು ಮಿಗುತ್ತೆ ಸಂಬಳದಲ್ಲಿ ಅದು ನನಗೇನೆ. ಸೊ ಆ ಥರ ನಮ್ಮ ಅಮ್ಮ ಸಾಕಿತ್ತು. ಅಂದರೆ ಹೆಚ್ಚಾಗಿ ಬಡತನ ಇದ್ದಾಗ ತನ್ನ ಮಕ್ಕಳಿಗೊಂದು, ತಾನು ಸಾಕಿದ ಮಗುಗೊಂದು, ಈ ಥರ ಒಂದು ಕಣ್ಣಿಗೆ ಎಣ್ಣೆ ಬೆಣ್ಣೆ ಮಾಡುವಂಥದ್ದು ತುಂಬ ಸರ್ವೇ ಸಾಧಾರಣ. ಯಾಕಂದರೆ ತಮ್ಮ ಮಕ್ಕಳಿಗೆ ಇಲ್ಲ, ಎಲ್ಲಿ ಇನ್ನೊಬ್ಬರು ಮಕ್ಕಳಿಗೆ ಎಲ್ಲಿಂದ ಕೊಡ್ತಾರೆ, ತುಂಬ ಸರ್ವೇ ಸಾಧಾರಣ. ಈ ಥರದ್ದು ಯಾವತ್ತೂ ಯಾವ ಕಾರಣಕ್ಕೂ ನಡೆದಿಲ್ಲ. ಪ್ರತಿದಿನ ನನಗೆ ಒಂದು ತಟ್ಟೆಗೆ ಅನ್ನ ಹಾಕಿ ಸುತ್ತ 3 ಜನ ಕೂರಿಸೇ ಊಟ ಮಾಡಿಸಿದ್ದು ನಮ್ಮ. ಸೊ ನಾವು 4 ಜನ ಒಂದೇ ತಟ್ಟೆಯಲ್ಲಿ ತಿಂತಿದ್ವಿ. ಸೊ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಅನ್ನೋದು ಅವ್ರಿಗೆ ನಮ್ಮಮ್ಮಂಗೆ ಗೊತ್ತೇ ಇಲ್ಲ ಇವತ್ತು ಬೇಕಿದ್ರೆ ಅವ್ರಿಗೆ ಬೇಕಿದ್ರೆ ಕಡಿಮೆ ಮಾಡಿಬಿಡ್ತಾರೆ, ನಂಗೆ ಕಡಿಮೆ ಮಾಡಲ್ಲ. ನಮ್ಮಮ್ಮ ಎಷ್ಟು ದುಡ್ಡು ಕೂಡ ಹಾಕಿದ್ರು ಅದು ನನಗೇನೆ. ಓಕೆ, ಈಗ ಕಾಲೇಜ್ ವಿದ್ಯಾಭ್ಯಾಸದಲ್ಲಿ ಮುಂದುವರಿತಾ ನನಗೆ ಇಂಥದ್ದನ್ನು ಓದಲಿಕ್ಕೆ ಇಷ್ಟ ಇದೆ, ಅದಕ್ಕೆ ಇಷ್ಟು ಫೀಸ್ ಖರ್ಚಾಗುತ್ತೆ, ಇಷ್ಟು ನನಗೆ ಸಹಾಯ ಬೇಕು ಅಂತ ನೀವು ನಿಮ್ಮ ಅಮ್ಮನ್ನ ಅಪ್ರೋಚ್ ಮಾಡಿದಾಗ? ಕಡಿತೆ PUC ಡಿಸ್ಟಿಂಕ್ಷನ್ ಪಾಸ್ ಮಾಡಿಬಿಟ್ಟೆ ಮೇಡಮ್. ನಂಗೆ ತುಂಬ ಆಸೆ ಇತ್ತು. ಎಲ್ಲ ಡಿಸ್ಟಿಂಕ್ಷನ್ ನಾಗಶೇಖರ್, ನೀವು ಪರವಾಗಿಲ್ಲ, SSLC ಫಸ್ಟ್ ಕ್ಲಾಸ್, ಅಲ್ಲಿಂದ ಮೇಲೆ ಜಾಸ್ತಿ. ಸೊ ಆಮೇಲೆ ನಾನು ಮೆಡಿಸಿನ್ ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಸೀಟ್ ಸಿಕ್ತು, ಗೌರ್ಮೆಂಟ್ ಸೀಟ್, ಫ್ರೀ ಸೀಟು. ಬಟ್ ಅದು ನಮಗೆ ಎಕನಾಮಿಕಲಿ ವಯಬಲ್ ಆಗಿರಲಿಲ್ಲ. ಸೊ ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಅಟ್ಲೀಸ್ಟ್ ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಸೊ ಇಂಜಿನಿಯರಿಂಗ್ ಮಾಡೋಕ್ಕಾದ್ರೂ ದುಡ್ಡೆಲ್ಲಿದೆ ಅಂತ ನಮ್ಮಮ್ಮ. ಬಟ್ ನಂಗೆ ಆಸೆ ಇದೆ ಅಮ್ಮ, ನಾನು ಮಾಡೇ ಮಾಡ್ತೀನಿ, ಯು ಡೋಂಟ್ ವರಿ, ನಿಮ್ಮ ಕಿವಿಲಿ 2 ಓಲೆ ಇದೆಯಲ್ಲ ಅದು ಕೊಡಿ ನಂಗೆ ಸಾಕು ಅಂತ. ಅವ್ರ ಕಿವಿಲಿ 2 ಓಲೆ ಇತ್ತು. ಸೊ ಮೆಡಿಸಿನ್ ಸೀಟ್ ಬಿಟ್ಟಿದ್ದಲ್ಲ, ಮಂಡ್ಯದಲ್ಲಿ ಇಂಜಿನಿಯರಿಂಗ್ ಸೀಟ್ ಕೊಟ್ಟರು. ನಮ್ಮ ಅಮ್ಮಂದು 2 ಓಲೆ ಇಸ್ಕೊಂಡು ಅವತ್ತು 350 ರೂಪಾಯಿಗೆ 400 ರೂಪಾಯಿಗೆ ಮಾರಿ, ಅದನ್ನು 400 ರೂಪಾಯಿನ ಇಟ್ಕೊಂಡು ಮಂಡ್ಯಕ್ಕೆ ಹೊರಟವ್ ನಾನು. ಸೊ 350 ರೂಪಾಯಿ ಫೀಸ್ ಕಟ್ಟಿ 50 ರೂಪಾಯಿ ಜೇಬಲ್ಲಿದೆ ಅಷ್ಟೇ. ಉಳ್ಕೊಳ್ಳೋಕೆ ರೂಮ್ ಇಲ್ಲ, ಏನಿಲ್ಲ. ಹಾಸ್ಟೆಲ್ ಹಾಸ್ಟೆಲಲ್ಲಿ ತುಂಬ ಕಾಸ್ಟ್ಲಿ ಇತ್ತು. 500 ಮಿನಿಮಮ್ 1000 ರೂಪೀಸ್ ಕಟ್ಟಬೇಕಿತ್ತು. ತಮ್ಮ ತಾಯಿ ಕಿವಿಲಿದ್ದಂಥ ಓಲೆನ ಈ ಅಣ್ಣ ಇಸ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ, ಅಮ್ಮ ಆಮೇಲೆ ಅದೇ ಥರ ಬೋಳು ಕಿವಿಲಿ ಇರಬೇಕಾಗುತ್ತೆ, ಇವನೇನು ಓದ್ತಾನೋ ಬಿಡ್ತಾನೋ ಅನ್ನೋ ಅವಿಶ್ವಾಸ ಎಲ್ಲೂ ನಿಮ್ಮ
ತಂಗಿಯಲ್ಲಾಗಲಿ ತಮ್ಮನಲ್ಲಾಗಲಿ ಇಲ್ವಾ? ಇವಾಗಲೂ ಸಂಜು ವೆಟ್ಸ್ ಗೀತಾಗೋಸ್ಕರ ನನ್ನ ತಂಗಿ ಮದುವೆ ಮಾಡಿಸಿದ ಅಷ್ಟು ಒಡವೆನ ಮಾರ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅವರೆಲ್ಲ ಏನು ಕೇರ್ ಮಾಡೋ, ನಮ್ಮ ಅಣ್ಣ ಚೆನ್ನಾಗಿದ್ರೆ ಸಾಕು, ಅವ್ರದ್ದು ಒಂದೇ, ಅಣ್ಣ ಚೆನ್ನಾಗಿರ್ಬೇಕು. ಸೊ ನನ್ನ ತಮ್ಮ 2 ಕಾರ್ ಇದ್ರು ಮನೇಲಿ, ಫಸ್ಟು ಅಣ್ಣ ಯಾವ್ದು ತೊಗೊಂಡು ಹೋಗ್ತಾನೆ ಕೇಳಲಿಕ್ಕೆ, ಬೇರೆದು ನಾನು ತೊಗೊಂಡು ಹೋಗ್ತೀನಿ. ಸೊ ಹಾಗೆ ಬಹಳ ದೊಡ್ಡ ಪ್ರೀತಿಯ ಮಹಾಪೂರನೇ ನಿಮ್ಮ ಹಿಂದೆ ಇದೆ ಅಲ್ಲ ನಾಗಶೇಖರ್? ಅದೇ ನನಗೆ ಶಕ್ತಿ ಮೇಡಮ್. ಅದಕ್ಕೆ ಪ್ರೀತಿ ಬಗ್ಗೆನೇ ಹೆಚ್ಚು ಸಿನಿಮಾಗಳನ್ನು ಮಾಡ್ತಾ ಇರ್ತೀರಿ ಅನ್ಸುತ್ತೆ. ನಿಮ್ಮ ಸಿನಿಮಾ ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕನ್ನು ತಗೊಂಡು ಆಮೇಲೆ ಮತ್ತೆ ಮಾತಾಡೋಣ. ಖಂಡಿತ ಮೇಡಮ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.